1 2 3 4 5 6 ಎಷ್ಟು ವರ್ಷ ಆಯ್ತಣ್ಣ ಶುರುವಾಗಿ? ನಮ್ಮ ಅಪ್ಪವ್ರಿದ್ದಾಗಲೇ ಒಟ್ಟು 60 ವರ್ಷ ಆಯ್ತು. ಒಟ್ಟು 60 ವರ್ಷ ಹಳೆ ಹೋಟೆಲು. 20 ರೂಪಾಯಿಗೆ 6 ದೋಸೆ. ಇಡೀ ಊರಿಗೆ ಸಿಗಾವಡೆ ಫೇಮಸ್ಸು. ಅಲ್ಟಿಮೇಟ್. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಮಂಡ್ಯ ಗೈಸ್. ಬಟ್ ಮಂಡ್ಯದಿಂದ ಒಂದು 5 ಕಿಲೋಮೀಟರ್ ದೂರ ಮೇಲ್ಕೋಟೆಗೆ ಹೋಗೋ ರೂಟು ಹೊಳಲು ಅನ್ನೋ ಒಂದು ಜಾಗದಲ್ಲಿ 60 ವರ್ಷಗಳಿಂದ ಬೋರ್ಡಿಲ್ದೆ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ಒಂದು ಸ್ಪಾಟು. ಬಟ್ ಲೋಕಲಿ ಪಾಪ್ಯುಲರ್ ಬಸವಣ್ಣ ಹೋಟೆಲ್. ಏನಿಲ್ಲಿ ಸ್ಪೆಷಲ್ ಅಂದ್ರೆ 20 ರೂಪಾಯಿಗೆ 6 ದೋಸೆನ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ ಗುರು. ಅದರೊಟ್ಟಿಗೆ ನಿಮಗೆ ತಟ್ಟೆ ಇಡ್ಲಿ ಸಿಗುತ್ತೆ, ರೈಸ್ ಬಾತ್ ಸಿಗುತ್ತೆ, ಚಪಾತಿ ಸಿಗುತ್ತೆ. ಅತಿ ಕಡಿಮೆ ಬೆಲೆಗೆ ಬೆಳಿಗ್ಗೆ ತಿಂಡಿ ಐಟಮ್ಗಳನ್ನ ಕೊಡ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ಶುರು ಆದರೆ ಒಂದು 11-11ವರೆಗೆಲ್ಲ ಕ್ಲೋಸು. ಮಧ್ಯಾಹ್ನ ಇರಲ್ಲ, ಸಂಜೆ ಇರಲ್ಲ, ರಾತ್ರಿ ಇರಲ್ಲ. ನಾವು ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದೀವಿ. ಈ ಹಳ್ಳಿ ಜಾಗದಲ್ಲಿ ಹೊಳಲು ಅನ್ನೋ ಒಂದು ಜಾಗದಲ್ಲಿ ಈ ಒಂದು ಸ್ಪಾಟು ಹೆವಿ ಫೇಮಸ್ಸು. ಸೊ ಅದಕ್ಕೋಸ್ಕರನೇ ಬಂದಿನಿ. ಓನರ್ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಮೆಂಟ್ ಮರದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್ ಬನ್ನಿ ಹೋಗೋಣ. Thank you. 20 ರೂಪಾಯಿ ದೋಸೆ. ದೋಸೆ ಫುಲ್ಲು ಸೆಟ್ ಥರ ಕೊಟ್ಬಿಟ್ಟಿದ್ದಾರೆ. 20 ರೂಪಾಯಿಗೆ 6 ದೋಸೆ ವಿತ್ ಗಟ್ಟಿ ಚಟ್ನಿ, ಕೆಂಪು ಚಟ್ನಿ ಆ್ಯಂಡ್ ಸಾಗು. ಹೇಗಿದೆ ಅಂತ ನೋಡಿ. 1 2 3 4 5 6 ಯಪ್ಪ, ತೆಗಿತಾ ದೋಸೆ ಹೊತ್ತು ಹೋಗ್ತಾನೆ ಇದೆ. ಫುಲ್ ಆ್ಯಂಡ್ ಫುಲ್ ಸಾಫ್ಟ್ ದೋಸೆ ಗುರು. ಈ ಖಾಲಿ ದೋಸೆ ನಮ್ಮ ಬೆಂಗಳೂರಲ್ಲಿ ತಿಂದರೆ ಯಾವ ಥರ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಬಟ್ 20 ರೂಪಾಯಿಗೆ 6 ದೋಸೆ ಹೆವಿ ಅಂತಲೇ ಹೇಳ್ಬೋದು. ಆರಾಮಾಗಿ 20 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬಷ್ಟು ನೀವು ತಿನ್ಕೊಂಡು ಹೋಗೋ. ಜೊತೆ ರೈಸು ಕೂಡ ನೀವು ಈಸ್ಕೋಬೋದು. 30 ರೂಪೀಸ್ಗೆ ಫುಲ್ ರೈಸ್ ಕೊಡ್ತಾ ಇದ್ದಾರೆ. ಕೆಂಪು ಚಟ್ನಿ, ಗಟ್ಟಿ ಚಟ್ನಿ, ಅದಾದಮೇಲೆ ಸಾಗು ಟೈಪ್ ಕೊಟ್ಟಿರೋಂಥದ್ದು. ಸೋ ಸಾಫ್ಟ್. ಫಸ್ಟು ಸಾಗುಗಿನ ಗಟ್ಟಿ ಚಟ್ನಿ, ಅದು ಕೆಂಪು ಚಟ್ನಿ ಟ್ರೈ ಮಾಡೋಣ. ಈ ಸೆಕ್ಟ್ರಲ್ಲಿ ನಾನು ಎಲ್ಲೆಲ್ಲಿ ಟ್ರೈ ಮಾಡಿದ್ದೀನೋ ಕೆಂಪು ಚಟ್ನಿನೇ ಎಲ್ಲ ಕಡೆ ಟ್ರೈ ಮಾಡಿದ್ದೀನಿ. ಈ ಬಿಳಿ ಚಟ್ನಿ ಇಲ್ಲವೇ ಇಲ್ಲ. ಟೇಸ್ಟ್ ಮಾಡೋಣ. ಆಹಾ, ಫಸ್ಟ್ ಬ್ರೇಕ್ಫಾಸ್ಟ್ ಆಫ್ ದ ಡೇ. ಫುಲ್ ಆ್ಯಂಡ್ ಫುಲ್ ಬಾಯಿನ ಕಬ್ಜಾ ಮಾಡಿಬಿಡ್ತು ಗುರು. ಆ ಖಾರ ಆಹಾ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ತಿಕ್ಕು ಕನ್ಸಿಸ್ಟೆನ್ಸಿಲಿರುವಂಥ ಒಂದು ಚಟ್ನಿ, ಆ ತರಿವಂತೂ ಕ್ಲೀನಾಗಿ ಗೊತ್ತಾಗುತ್ತೆ. ಈ ಥರ ದೋಸೆ ಹಾಕಿದ್ರೆ ಒಂದಲ್ಲ 2 ಪ್ಲೇಟ್ ಇಸ್ಕೊಂಡು ತಿಂತೀರಾ. ನಿಮಗೆ 12 ದೋಸೆ ಹೋದ್ರೂ ಗೊತ್ತಾಗಲ್ಲ. ಅಷ್ಟು ಲೈಟಾಗಿದೆ, ಬ್ಯಾಲೆನ್ಸಿಂಗ್ ಆಗಿದೆ, ವೆಯ್ಟ್ಲೆಸ್ ದೋಸೆ ಅಂತಲೇ ಹೇಳ್ಬೋದು. ಚಟ್ನಿನೇ ಇಲ್ಲಿ ಮೇಯ್ನ್ ಗೇಮ್ ಪ್ಲೇ ಮಾಡ್ತಾ ಇದೆ. ಎಷ್ಟೇ ದೊಡ್ಡ ಹೋಟ್ಲಿಗೆ ಹೋದ್ರು ಈ ಥರ ಚಿಕ್ಕ ಹೋಟ್ಲಲ್ಲಿ ಇಷ್ಟು ಟೇಸ್ಟಿಯಾಗಿ ತಿಂದರೆ ಏನೋ ಒಂಥರ ಮಜಾ ಅಂತಲೇ ಹೇಳ್ಬೋದು. ಬೆಸ್ಟ್ ಸ್ಪಾಟ್ ಗುರು. ನಾವು ಒಂದು 8 ಗಂಟೆ ಹಂಗೆ ರೇಂಜಿಗೆ ಬಂದ್ವಿ. ಹೋಗ್ತಾ ಹೆವಿ ಕ್ರೌಡು. ಅಲ್ಟಿಮೇಟ್. ಮಂಡ್ಯದಿಂದ ಮೇಲ್ಕೋಟೆಗೆ ಹೋಗ್ತಾರಲ್ಲ, ಮಸ್ಟು ಇಲ್ಲಿ ಬಂದು ತಿಂಡಿ ಮಾಡ್ಕೊಂಡು ಹೋಗ್ತಾರೆ. ನನ್ನ ವೀಡಿಯೋಸ್ ನೋಡ್ಕೊಂಡು ಬರ್ತೀನಿ ಅಂದರೆ ಪಕ್ಕಾ ಬನ್ನಿ. ಮಂಡ್ಯದಿಂದ ಮೇಲ್ಕೋಟೆ ಹೋಗೋ ರೂಟು ಹೊಳಲು ಅನ್ನೋ ಒಂದು ಜಾಗದಲ್ಲೇ ಬರ್ತಾಯಿದೆ. ಸ್ವಲ್ಪ ಒಳಗೆ ಬಂದ ತಕ್ಷಣ ಲೆಫ್ಟ್ ಸೈಡ್ಗೆ ಸಿಗುತ್ತೆ. ಜಾಗ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬಿಡ್ಬೇಡಿ. ವರ್ತ್ ಟೇಸ್ಟು. ಕ್ಲೀನಾಗೆ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ವಿತ್ ಸಾಗು ಟೈಮ್. ಎಷ್ಟು ಕ್ರೀಮಿ ಇದೆ ನೋಡಿ ಗುರು. ಇದಂತೂ ವೆಜಿಟೇಬಲ್ ಸಾಗು. ಲೆಟ್ಸ್ ಟೇಸ್ಟ್ ದಿಸ್. ಆಹಾ, ಸಾಗುನು ತುಂಬ ಚೆನ್ನಾಗಿದೆ ಗುರು. ಈ ನಮ್ಮ ಬೆಂಗಳೂರಲ್ಲಿ ದರ್ಶಿನಿ ಹೋಟ್ಲಲ್ಲಿ ಯಾವ ಥರ ಕೊಡ್ತಾರೋ ಸೇಮ್ ಟು ಸೇಮ್ ರುಚಿ ಕೊಡ್ತಾರೆ. ಬಟ್ ಇಲ್ಲಿ ಕಮ್ಮಿ ಬೆಲೆ ಕೊಡ್ತಾ ಇದ್ದಾರೆ. ಸಾಗು ಅಂತೂ ಅಲ್ಟಿಮೇಟು. ಆರಾಮಾಗಿ ಬನ್ನಿ. ಹೋಟೆಲ್ ಮಾತ್ರ ನಿಮಗೆ ಶೆಡ್ಯೂಲ್ ನಡೆಸ್ಕೊಬರ್ತಿದ್ದು. ಬಟ್ ಆಚೆ ನಿಮಗೆ ಹಳ್ಳಿ ಲೈಫ್ ಅಲ್ವಾ, ಆರಾಮಾಗಿ ಪಾರ್ಕಿಂಗ್ ಸಿಗುತ್ತೆ. ಫ್ಯಾಮಿಲಿ ಒಟ್ಟಿಗೆ ಕೂಡ ಬಂದು ನಿಂತು ತಿಂಡಿ ಇಸ್ಕೊಂಡು ನೀವು ಟ್ರೈ ಮಾಡ್ಕೊಂಡು ಹೋಗ್ಬೋದು. ಏನೊಂದು ಬೇಜಾರಾಗುತ್ತದೆ, ತಟ್ಟೆಗೆ ಪ್ಲಾಸ್ಟಿಕ್ ಹಾಕ್ತಾರೆ. ಅದು ನೀವು ಹಾಕ್ಬೇಕಂದ್ರೆ ಬೇಡ ಅಂದ್ಬಿಟ್ರೆ ಅವ್ರು ಹಾಕ್ಕೊಡಲ್ಲ. ನಾನು ಹಾಕ್ಸ್ಕೊಂಡಿಲ್ಲ ನೋಡಿ. ಬಟ್ ಟೇಸ್ಟಲ್ಲಂತೂ 1% ನಿಮಗೆ ಬೇಜಾರಲ್ಲ. ಕಡಿಮೆ ಬೆಲೆಗೆ ಒಂದು ವರ್ತ್ ವಿಸಿಟಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು. ದೋಸೆ, ಗಟ್ಟಿ ಚಟ್ನಿ ಜೊತೆಗೆ ಸಾಗು, ಡಬಲ್ ಕಾಂಬೋ. ಅಡಿಕ್ಟು. ನೆಕ್ಸ್ಟ್ ಐಟಮ್ ಚಪಾತಿ. ಅದೇ ಪ್ಲೇಟ್ಗೆ ನಾನು ಹಾಕ್ಸ್ಕೊಬಂದ್ಬಿಟ್ಟಿದ್ದೀನಿ. ಒಂದು ಚಪಾತಿ ಕಾಸ್ಟು 10 ರೂಪಾಯಿ ಗುರು. ಸೇಮ್ ಕಾಂಬಿನೇಷನ್ ಆದರೆ ಸಾಗು ಮತ್ತು ಅದೇ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ.
ಚಪಾತಿ ಒಂಥರ ಈ ಪರೋಟ ಇದ್ದಂಗಿದೆ ನೋಡಿ, ಮೈದಾಲ್ ಮಾಡಿರುವಂಥ ಚಪಾತಿ ಇದ್ದಂಗಿದೆ. ನಾವು ಚಟ್ನಿ ಜೊತೆಗೆ ಟ್ರೈ ಮಾಡೋಣ. ಶೋ ಸ್ಟಾಪರ್ ಚಟ್ನಿ ಅಂತಲೇ ಹೇಳೋದು, ಅಷ್ಟು ಥಿಕ್ ಕನ್ಸಿಸ್ಟೆನ್ಸಿ. ಲೆಟ್ಸ್ ಟೇಸ್ಟ್ ದಿಸ್. ಚಪಾತಿ ಒಟ್ಟಿಗೆ ಚಟ್ನಿ ಕಾಂಬಿನೇಷನ್ ಅಂತೂ ಟಾಪ್ ನಾಚು, ಸಖತ್ತಾಗಿದೆ. ಚಪಾತಿ ಅಂತೂ ರೆಡಿ ಇಟ್ಕೋತಾರೆ ಅಂತ ಅನಿಸುತ್ತೆ, ತವ ಮೇಲೆ ಹಾಕ್ಬಿಟ್ಟು ಕೊಡ್ತಾರೆ. ಬಟ್ ಏನೇ ಅದು ಚಟ್ನಿ ಒಟ್ಟಿಗೆ ಶೋ ಸ್ಟಾಪರ್ ಅಂತಲೇ ಹೇಳ್ತೀನಿ. ಬೆಸ್ಟ್ ಚಪಾತಿ. ಜಸ್ಟ್ ನಾನೊಂದು ಅರ್ಧ ಗಂಟೆ 1 ಅವರ್ ಗ್ಯಾಪಲ್ಲಿ ದನ ಫುಲ್ ತುಂಬ್ಕೊಬಿಟ್ಟು ಇಲ್ಲಂತೂ. ಬಟ್ ಬರ್ತಾರೆ, ಪಾರ್ಸಲ್ಗಳು ಜಾಸ್ತಿ ಹೋಗುತ್ತೆ, ಸ್ಪಾಟಲ್ಲಿ ಪಟ್ಟಂತ ತೊಗೊಂಡು ಹೋಗ್ತಾನೆ ಇರ್ತಾರೆ. ಜಾಸ್ತಿ ನಾನು ನೋಡಿದ್ದು ಹಳ್ಳಿ ಸರೌಂಡಿಂಗಲ್ಲಿರೋ ಸುಮಾರು ಜನ ಬರ್ತಾರೆ ಗೈಸ್ ಇಲ್ಲಂತೂ. ಬೆಸ್ಟ್ ಟೇಸ್ಟ್. ನೀವೇನದು ಈ ಜಾಗದ ಬಗ್ಗೆ ಕೇಳಿದತ್ತು ಟೇಸ್ಟ್ ಮಾಡೋದು, ಜಸ್ಟ್ ಡೂ ಕಮ್ಮಿ ಟೇಸ್ಟ್ ಮಾಡಿ ಅಂದರೆ ಪಕ್ಕಾ ಬನ್ನಿ. ಮೇಲ್ಕೋಟೆಗೆ ಹೋಗೋ ರೂಟಲ್ಲಿ ನಿಮಗೆ ಲೆಫ್ಟ್ ಸೈಡ್ಗೆ ಸಿಗುತ್ತೆ ಒಂದು ಒಳ್ಳೆ ಜಾಗ, ಸಾಗು. ಚಪಾತಿ ಸಾಗು ಕಾಂಬಿನೇಷನ್ ಸ್ವಲ್ಪ ಡೀಸೆಂಟು, ಬಟ್ ಚಟ್ನಿ ಅಂತೂ ಅಲ್ಟಿಮೇಟ್. ಬಟ್ ಚಟ್ನಿ ಹಂಗೆ ಒಂದು ತುತ್ತು ಸಾಗು ತಗೊಳ್ಳೋಣ. ಚಟ್ನಿನೇ ಮಾತಾಡುತ್ತೆ, ಅಷ್ಟು ಟೇಸ್ಟಿಯಾಗಿದೆ ಅಂತಲೇ ಹೇಳ್ತೀನಿ. ಒಂದು ಸಿಂಪಲ್ ಜಾಗ, ಟೇಸ್ಟಿಯಾಗಿರುತ್ತೆ, ಅಫೋರ್ಡಬಲ್ ಆಗಿರುತ್ತೆ, ಅದಕ್ಕೋಸ್ಕರ ಬರ್ಬೋದು. ಆ್ಯಂಡ್ ಆನ್ ದ ವೇ ಇದೆಯಲ್ಲ, ಸೊ ಬೆಳಿಗ್ಗೆ ತಿಂಡಿಗೆ ಮಸ್ಟ್ ವಿಸಿಟ್ ಮಾಡಬೇಕಾಗಿರುವಂಥ ಒಂದು ಸ್ಪಾಟ್ ಅಂತಲೇ ಹೇಳ್ತೀನಿ. ಸಖತ್ತಾಗಿದೆ, ಕ್ರೇಜಿ ಜಾಗ ಗುರು. ನೀವೇ ಯೋಚನೆ ಮಾಡಿ, 60 ವರ್ಷ ಹಳೆ ಹೋಟೆಲ್ಲು, 20 ರೂಪಾಯಿಗೆ 6 ದೋಸೆ, ಇಡೀ ಊರಿಗೆ ಸಿಗಾವಡೆ ಫೇಮಸ್ಸು. ಒಂದು ಬೆಸ್ಟ್ ಸ್ಪಾಟ್ ಅಂತ ಹೇಳ್ತೀನಿ. ಕಂಟಿನ್ಯೂಸ್ ಆಗಿ ಬರ್ತಾರೆ. ಇಡ್ಲಿ ಅಂತೂ ನನ್ನ ತಿಳಿದಂಗೆ ನಾನ್ ಸ್ಟಾಪ್ ಆಗಿ, ಇಡ್ಲಿ ಅಂತ ಹೇಳಿ ದೋಸೆ ಅಂತೂ ನಾನ್ ಸ್ಟಾಪ್ ಆಗಿ ಹಾಕ್ತಾನೆ ಇದ್ದಾರೆ. ತವಾ ಅಂತೂ ಫುಲ್ಲಾಗಿ ಇದ್ದೇ ಇದೆ. ಎಷ್ಟು ಹಾಕ್ತಾರೆ ಅಂತ ಕೇಳಿದ್ರೆ ಅವ್ರು ಹೇಳಿಲ್ಲ, ಬಟ್ ನನ್ನ ಅಂದಾಜು ಒಂದು 1000 ಮೇಲೆ ಒಂದು ಹಾಕ್ಬಿಡ್ತಾರೆ. ವೀಕೆಂಡಲ್ಲಿ ಬಂದ್ಬಿಟ್ರೆ ನೀವು ಜಾಸ್ತಿನೇ ಹೋಗೋದು ಅಂತಲೇ ಹೇಳ್ಬೋದು. ಸೊ ಚಪಾತಿ ಟ್ರೈ ಮಾಡ್ಬೇಕಂತ ಅಂದ್ಕೊಂಡ್ರೆ ತಗೊಳ್ಳಿ, ಒಂಥರ ಡಿಫ್ರೆಂಟಾಗಿ ಚಟ್ನಿ ಮತ್ತು ಸಾಗು ಒಟ್ಟಿಗೆ ಚೆನ್ನಾಗಿದೆ. ಹಾಫ್ ರೈಸ್ 25 ಅಲ್ಲ, ಹಾಫ್ ರೈಸ್ ಪಲಾವ್ 25 rupees ಕಾಸ್ಟು. ಬಿಸಿ ಪಲಾವ್ ಅಂತಲೇ ಹೇಳ್ಬೋದು, ವಿತ್ ಚಟ್ನಿ ಕಾಂಬಿನೇಷನ್. ಪಲಾವ್ ಟೈಮ್ ಫುಲ್ಲು ಬಿಸಿ ಇದೆ, ಇನ್ನೂ ಕೂಡ ಹಾಗೆ ರಿಟೇನ್ ಆಗಿದೆ ಅಂತಲೇ ಹೇಳ್ಬೋದು. ರೈಸ್ ಅಂತೂ ಫುಲ್ಲು ದಪ್ಪ, ಒಂಥರ ಈ ಕೇರಳ ಬಾಯ್ಲ್ಡ್ ರೈಸ್ ಬರುತ್ತಲ್ಲ, ಸೇಮ್ ಟು ಸೇಮ್ ಅದೇ ಥರನೇ ಇದೆ ಅಂತಲೇ ಹೇಳ್ಬೋದು. 25 rupees ಹಾಫು, ಫುಲ್ ಕಾಸ್ಟು 30 rupees ವಿತ್ ಚಟ್ನಿ ಕಾಂಬಿನೇಷನ್. ವಿತೌಟ್ ಚಟ್ನಿ ಫಸ್ಟ್ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಮಾಯ್ಸ್ಟ್ ಕಂಟೆಂಟ್ ಉಂಟು, ಕ್ಲೀನಾಗಿ ಹಾಗೆ ಅಂಟ್ತಾ ಇದೆ ಕೈಯಲ್ಲಿ. ಓಕೆ ಪಲಾವ್ ಅಷ್ಟು ಚೆನ್ನಾಗಿಲ್ಲ, ಬಟ್ ನೀವು ಈ ಜಾಗಕ್ಕೆ ಬಂದರೆ ದೋಸೆಗೋಸ್ಕರ ಬನ್ನಿ. ಇಡ್ಲಿ ಬೇಕಂದ್ರೆ ನೀವು ಇಡ್ಲಿ ಟ್ರೈ ಮಾಡ್ಬೋದು, ಬಟ್ ದೋಸೆ ಅಂತೂ ಟಾಪ್ ನಾಚ್ ಆಗಿರುತ್ತೆ, ಕೊಡೋ ಕಾಸಿಗೆ ವರ್ತಾಗಿರುತ್ತೆ. ಪಲಾವ್ ಅಂತೂ ಬಿಲೋ ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ಫುಲ್ ಬ್ಲ್ಯಾಂಡ್ ಟೇಸ್ಟ್ ಕೊಡ್ತಾ ಇದೆ, ಜಾಸ್ತಿ ನಿಮಗೆ ಫ್ಲೇವರಿಶ್ ಅನ್ಸಲ್ಲ. ಚಟ್ನಿ ಹಾಕೊಂಡು ಮಿಕ್ಸ್ ಮಾಡಬೇಕು, ವೆಜಿಟೇಬಲ್ಸ್ ಹಾಕಿ ಮಾಡಿಕೊಡುವಂಥ ಒಂದು ಪಲಾವು. ಪ್ರತಿ ದಿವಸ ಒಂದೇ ರೈಸ್ ಬಾತ್ ಇರುತ್ತೆ ಅನಿಸುತ್ತೆ. ಪರವಾಗಿಲ್ಲ, ಹಾಗೆ ತಿನ್ನಿ, ಇಷ್ಟ ಆಗಲ್ಲ, ಬಟ್ ಚಟ್ನಿ ಜೊತೆ ತಿನ್ನಿ, ಒಂದು ಲೆವೆಲ್ ಪರವಾಗಿಲ್ಲ, ಡೀಸೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಆ ಸ್ಪೈಸಿ ಟಿಂಟ್ ಕೊಡುತ್ತಲ್ಲ, ಅದರಿಂದ ಟೇಸ್ಟ್ ಸ್ವಲ್ಪ ಎಲಿವೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಪಲಾವ್ ಅಂತೂ ಒಂದು ಆ್ಯಾವ್ರೇಜ್ ಗುರು. ಓಕೆ, ಜನವರಿ ತಿಂಗಳಲ್ಲಿ ಮಂಗಳೂರು ವೀಡಿಯೋಸ್ ನೋಡಿರ್ತೀರಾ, ಈ ತಿಂಗಳಲ್ಲಿ ನಮ್ಮ ಸೌತ್ ಝೋನ್ ನೋಡಿರ್ತೀರಾ, ಮಳವಳ್ಳಿ, ಮಂಡ್ಯ, ಮೇಲ್ಕೋಟೆ, ಈ ಥರ ಸೀರೀಸಲ್ಲಿ ನಿಮಗೆ ವೀಡಿಯೋಸ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಒಳ್ಳೊಳ್ಳೆ ಸ್ಪಾಟ್ಗಳು ತೋರಿಸಿದ್ರು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ಫೈನಲ್ ಬೈಟ್ ಇದನ್ನು ತಿಂದು ನಾನು ಕೂಡ ಓಡ್ತೀನಿ. ಓಕೆ ಸರ್, ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಬಸವರಾಜು ಅಂತ, ನಮ್ಮ ಅಪ್ಪನ ಹೆಸರು ಬಸವಣ್ಣ ಅಂತ. ಹೋಟ್ಲಿಗೆ ಬೋರ್ಡ್ ಗಿಡಿ ಏನಿಲ್ಲ? ಏನಿಲ್ಲ ಸರ್. ಓಕೆ, ಏನಂತ ಕರೀತಾರೆ ಲೋಕಲಲ್ಲಿ? ಬಸವಣ್ಣ ಹೋಟ್ಲು ಅಂತ. ಬಸವಣ್ಣ ಹೋಟ್ಲ್ ಅಂತಾನೆ. ಎಷ್ಟು ವರ್ಷ ಆಯ್ತಣ್ಣ ಶುರುವಾಗಿ? ನಮ್ಮ ಅಪ್ಪವ್ರು ಇದ್ದಾಗಲೇ ಒಟ್ಟು 60 ವರ್ಷ ಆಯಿತು. ಒಟ್ಟು 60 ವರ್ಷ. ಏನೇನು ಸಿಗುತ್ತಿಲ್ಲಿ? ದೋಸೆ, ಇಡ್ಲಿ, ಚಪಾತಿ, ಬಾತು. ಓಕೆ, 4 ಐಟಮ್ ಸಿಗುತ್ತೆ. ರಜೆ ಗಿಜೆ ಏನಾದರೂ ಇದೆಯಾ? ರಜಾ ಅದ, ನಮ್ಮ ಕೈಲಿ ಸ್ವಲ್ಪ ಹುಷಾರು ತಪ್ಪಿದಾಗ ರಜಾ ಹಾಕೋತೀವಿ. ಇಲ್ಲಾಂದರೆ ಎಲ್ಲ ದಿವಸ ಓಪನ್ ಇರುತ್ತೆ ಮಾಮೂಲಿ, ಶನಿವಾರ ಭಾನುವಾರ. ಎಲ್ಲಿ ಬರುತ್ತೆ ಈ ಹೋಟೆಲ್ ಎಕ್ಸಾಕ್ಟ್ ಆಗಿ ಅಡ್ರೆಸ್ಸು? ಇದು ಒಳಲು ಸೊಸೈಟಿ
ಹಿಂಭಾಗ ಮಂಡ್ಯದಿಂದ ಮೇಲ್ಕೋಟೆ ಮಂಡ್ಯದಿಂದ ಮೇಲ್ಕೋಟೆ. ಓಕೆ, ಮಂಡ್ಯದಿಂದ ಎಷ್ಟು ಕಿಲೋಮೀಟರ್ ಬರುತ್ತೆ ಇಲ್ಲಿಗೆ? ಇದು 6 ಕಿಲೋಮೀಟರ್ ಆಗ್ತದೆ. 6 ಕಿಲೋಮೀಟರ್ ಆಗುತ್ತೆ. ಓಕೆ, ಎಷ್ಟು ದೋಸೆ ಕೊಡ್ತಾ ಇದ್ದೀರಾ? ದೋಸೆ ಪ್ಲೇಟು 6 ದೋಸೆಗೆ 20 ರೂಪಾಯಿ. 20 ರೂಪಾಯಿಗೆ 6 ದೋಸೆ ಕೊಡ್ತಾ ಇದ್ದೀರಾ? ಹಂಗಂದ್ರೆ ಶುರು ಮಾಡಿದಾಗ ಎಷ್ಟು ಕೊಡ್ತಾ ಇದ್ರಿ? ಆಗೆಲ್ಲ 1 ರೂಪಾಯಿ 2 ರೂಪಾಯಿ 8 ಆಣೆ ಆಗಿತ್ತು ನಮ್ಮ ಅಪ್ಪರ ಕಾಲದಲ್ಲಿ. 1 ರೂಪಾಯಿಗೆ ಎಷ್ಟು ದೋಸೆ ಕೊಡ್ತಿದ್ರಿ? ಇವಾಗ 4 ಆಣೆ 8 ಆಣೆ. 4 ಆಣೆ 8 ಆಣೆಗೆ ಒಂದು ದೋಸೆನಾ? ಆಗ ನಮ್ಮ ಅಪ್ಪರು ಇದ್ರಲ್ಲ ಆಗ. ಅವಾಗ ಈಗ 20 ರೂಪಾಯಿಗೆ 6 ದೋಸೆ ಕೊಡ್ತಾ ಇದ್ದೀರಲ್ಲ, ಗಿಟ್ಟುತ್ತಾ? ಏನೋ ಮಾಡಬೇಕು ಅನ್ನೋ ವೃತ್ತಿ ಮಾಡ್ತಾ ಇದ್ದೀನಿ ಸರ್. ನಾವು ಅಪ್ಪರಿಗೆ ಮಾಡ್ತಿರಲ್ಲ, ಹಾಂ, ಅದು ಬಿಡಬಾರ್ದಲ್ಲ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀರಾ. ಓಕೆ, ಬಾತ್ ಎಷ್ಟು? ಬಾತು 30 ರೂಪಾಯಿ ಸರ್ ಪ್ಲೇಟ್. ಫುಲ್ಲು ಹಾಫು 25 ರೂಪಾಯಿ. ಓಕೆ, ಬೇರೆ ಏನೇನು ಸಿಗುತ್ತೆ? ಇಡ್ಲಿ ಸಿಗುತ್ತೆ? ಇಡ್ಲಿ, ದೋಸೆ, ಚಪಾತಿ. ತಟ್ಟೆ ಇಡ್ಲಿನಾ? ತಟ್ಟೆ ಇಡ್ಲಿ. ಎಷ್ಟು ಒಂದು ಇಡ್ಲಿ? 4 ಇಡ್ಲಿ 30, 2 ಇಡ್ಲಿ 15, 2 ಇಡ್ಲಿಗೆ 15, 4 ಇಡ್ಲಿ 30. 4 ಇಡ್ಲಿ 30 ರೂಪಾಯಿ. ಬಾತು 30 ರೂಪಾಯಿ. 30 ರೂಪಾಯಿ. ಓಕೆ, ತುಂಬ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಸೊ ಪಕ್ಕ ಬನ್ನಿ, ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಕಮೆಂಟ್ ಹಾಕಿ. ಟೇಸ್ಟ್ ಮಾಡಿ ಅಂದರೆ ದೋಸೆಗೋಸ್ಕರ ಬನ್ನಿ, ತುಂಬ ಇಷ್ಟಪಡ್ತೀರಾ. ಓಕೆ, ಈ ಜಾಗದ ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ರೆಕಾರ್ಡ್ ಮಾಡಿ. ಇಷ್ಟ ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಚಾಡ ಬಾಯ್.